ಅಂಡ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಸರ್ವೆ ವಾಸ್ ಎ ಮಸ್ಟ್ ಅಂಡ್ ಶುಡ್ ಅದನ್ನ ವೈಲೇಟ್ ಮಾಡಿದ್ದಾರೆ. ಆಮೇಲೆ ಮತ್ತೊಂದು ಪ್ರಮುಖವಾದಂತ ಅಂಶ, ಈಗ ಹುಡುಕೋದಿಂದ ಸಾಲ ತಗೊಂಡಿದ್ದಾರೆ. ಹುಡುಕೋದಿಂದ ನಮಗೆ ಸಾಲ ಸಿಕ್ಕಿದೆ ಅಂತಕ್ಕಂಥದ್ದು ಹೇಳ್ತಾರೆ. ಈಗ ಇದರ ಪ್ರಾಜೆಕ್ಟ್ ಕಾಸ್ಟ್ ಬಂದು 15,500 ಕೋಟಿ. ಇದರಲ್ಲಿ ಸರಿಸುಮಾರು 90% ಭಾಗ, ನಾನು ಸ್ಪೆಸಿಫಿಕಲಿ ಹೇಳ್ಬೇಕಂದ್ರೆ 87% ಆಫ್ ಇಟ್ ಕಮ್ಸ್ ಫ್ರಮ್ ಲೋನ್. ಅಂದ್ರೆ ಹುಡುಕೋದಿಂದ ಸಾಲ ತಗೊಳ್ಳೋದಕ್ಕೂ ಕೂಡ, ಹುಡುಕೋದಲ್ಲೂ ಕೂಡ ಸೋಷಿಯಲ್ ಇಂಪ್ಯಾಕ್ಟ್ ಸರ್ವೆ ಬಗ್ಗೆ ಕೇಳ್ತಾರೆ, ಅದರ ಅಸೆಸ್ಮೆಂಟ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಅದನ್ನ ಮಾಡ್ಲಿಕ್ಕೆ ಆಗಿದ್ಯಾ, ನಿಜವಾಗ್ಲೂ ಸಾಲ ಸಿಗುತ್ತಾ? ಈಗ GBDL ನಾನು ಮೊನ್ನೆ ಒಂದು ಪ್ರಶ್ನೆ ಕೇಳಿದೆ. ಆಯ್ತು, GBDA ಹೊಸದಾಗಿ ಪ್ರಾಧಿಕಾರ ರಚನೆ ಮಾಡ್ಕೊಂಡಿದ್ದೀರಿ, 5,500 ಎಕರೆಯಷ್ಟು ಫೈನಲ್ ನೋಟಿಫಿಕೇಶನ್ ಹೊರಡಿಸಿದಿರಿ. 3 ಕೋಟಿ ಬೇಡ, ಮುಖ್ಯಮಂತ್ರಿಗಳು ಹೇಳ್ದಂಗೆ 2 ಕೋಟಿ ರೂಪಾಯಿ ಇಟ್ಕೊಳ್ಳೋಣ ಎಕರೆಗೆ. 11,000 ಕೋಟಿ ದುಡ್ಡು GBDA ಪ್ರಾಧಿಕಾರದಲ್ಲಿ ನಾಳೆ ದುಡ್ಡು ಕೊಡೋದಕ್ಕಿದೆಯಾ? ಒಂದ್ ಕಡೆ ಹಣಕಾಸಿನ ಇಲಾಖೆಯ ಅಧಿಕಾರಿಗಳು, ಕ್ಯಾಬಿನೆಟ್ ನ ನೋಟ್ ಇದೆ ಮೇಡಮ್, ಅವರು ಲಿಖಿತ ರೂಪದಲ್ಲಿ ನೋಟ್ ಕೊಟ್ಟಿದ್ದಾರೆ. ದಿಸ್ ಇಸ್ ಎ ಪ್ಯೂರ್ಲಿ ಕಮರ್ಷಿಯಲ್ ಎಂಡಿವಿಯರ್ ಆಕ್ಟಿವಿಟಿ. 9,000 ಕೋಟಿಯಷ್ಟು ನಮಗೆ ಗ್ಯಾರಂಟಿ ಕೊಡಿ, ಸರ್ಕಾರ ಗ್ಯಾರಂಟಿ ಕೊಡಬೇಕು ಅಂತಕ್ಕಂಥದ್ದು ಇವತ್ತು ಮುಖ್ಯಮಂತ್ರಿಗಳು, ಅಂದಿನ ಉಪಮುಖ್ಯಮಂತ್ರಿಗಳು ಅವರು ನೋಟ್ ಬರ್ದಿದ್ರು ಕೂಡ ಅದನ್ನ ಎಲ್ಲವನ್ನ ಗಾಳಿಗೆ ತೂರಿ 9,000 ಕೋಟಿಗೆ ಗ್ಯಾರಂಟಿ ಕೊಡಿಸ್ಕೊಂಡು ಬರ್ತಾರೆ. ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ಅನುಮೋದನೆ ಕೊಡಿಸ್ತಾರೆ. ಯಾವ ಪುರುಷಾರ್ಥಕ್ಕೆ? 87% ಸಾಲ ತಗೊಂಡು ಮಾಡ್ತಾ. ಆಮೇಲೆ ಇನ್ನೊಂದು ಕಡೆ BMRDA ಇಂದ ಸಿವಿಕ್ ಕಮ್ಯುನಿಟಿ ಸೈಟ್ಸ್ ಏನಿದೆ, BDA ಇಂದ 2,000 ಕೋಟಿ ಈಕ್ವಿಟಿ ತಗೊಂಡಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ತೋರಿಸ್ಕೊಂಡಿದ್ದಾರೆ. ಇಷ್ಟೆಲ್ಲಾ ಸಾಲದ ರೂಪದಲ್ಲಿ ಒಂದ್ ಕಡೆ ಸಿದ್ದರಾಮಣ್ಣ ಅವರು ಬಡ್ಜೆಟ್ ಅನೌನ್ಸ್ ಮಾಡಿದಾಗ ಬಡ್ಜೆಟ್ ನಲ್ಲಿ ಬಿಡದಿ ಟೌನ್ಶಿಪ್ ಹೇಳ್ತಾರೆ, ಬಟ್ ದುಡ್ಡಿಟ್ಟಿಲ್ಲ. ಸರಿ, ರಾಜಕೀಯ ಇಷ್ಟೊತ್ತು ಮಾತನಾಡಿದ್ವಿ. ರಾಜಕೀಯವನ್ನ ಪಕ್ಕಕ್ಕಿಟ್ಟು 1 ನಿಮಿಷದ ಕಾಲ ನೀವು JDS ಪಕ್ಷದ ನಾಯಕ ಅನ್ನೋದನ್ನ ಮರೆತು ಒಬ್ಬ ಯೂತ್ ಐಕಾನ್ ಅಥವಾ ಈ ಬೆಂಗಳೂರಿನ ಒಬ್ಬ ಯುವ ನಾಗರಿಕನಾಗಿ ಪ್ರಶ್ನೆಗೆ ಉತ್ತರ ಕೊಡ್ಲಿ ನೀವು ಅಂತ ಬಯಸ್ತೀನಿ ಸರ್. ಬೆಂಗಳೂರು ಈಸ್ ಓವರ್ ಬರ್ಡನ್ ಅನ್ನೋದು ನಿಮಗೂ ಗೊತ್ತಿದೆ. ಇಲ್ಲಿನ ಟ್ರಾಫಿಕ್ ಸಮಸ್ಯೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು ಅಂದ್ರೂ ಜಾಗದ ಕೊರತೆ, ಇದೆಲ್ಲ ಇರುವಾಗ ಪರ್ಯಾಯವಾಗಿ ಬೇಕೇ ಬೇಕು. ಮುಂಬೈಗೆ ನವಿ ಮುಂಬೈ ಆಯಿತು, ಗ್ರೇಟರ್ ನೋಯ್ಡಾ ಆಯಿತು, ಹಿಂಗೊಂದು ಪರ್ಯಾಯವಾಗಿ ಪಕ್ಕದಲ್ಲೇ ಇರತಕ್ಕಂತ ಆಲ್ಟರ್ನೇಟಿವ್ ಸಿಟಿ ಬೇಕು ಅಂದಾಗ ಬಿಡದಿ ಟೌನ್ಶಿಪ್ ಬೇಡವೇ ಬೇಡ ಅಂತ ಇರುವ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗಾದ್ರೆ ಬೆಂಗಳೂರಿನ ಬರ್ಡನ್ನ ತಗ್ಗಿಸ್ಲಿಕ್ಕೆ ಕೊಡ್ತಾ ಇರುವ ಆಲ್ಟರ್ನೇಟ್ ಪ್ಲಾನ್ ಆದ್ರೂ ಏನು ಅಂತ? ಈಗ ಯಾವ್ದು ಬೇಡ ಮೇಡಮ್, ಈಗ ಪ್ರಸ್ತುತವಾಗಿ ನಮ್ಮ ಕಣ್ಮುಂದೆ ಇರತಕ್ಕಂತ ವಿಚಾರ ಕ್ವಿನ್ ಸಿಟಿ ಮಾಡ್ತೀವಿ ಅಂತ ಹೇಳ್ತಾರೆ. 5,000 ಅಕ್ವಿಸಿಷನ್ ಆಗಿ ಪ್ಲಸ್ 2,000 ಎಕರ್ಸ್ ಅಕ್ವಿಸಿಷನ್ ಆಗಿ 7,000 ಅಕ್ವಿಸಿಷನ್ ಆಗಿ ಬಿದ್ದಿದೆ. ಈಗ ಇವ್ರು ಏನು ಹೇಳ್ತಾ ಇದಾರೆ, ಸಿಟಿ ಸ್ಮಾರ್ಟ್ ಸಿಟಿ ಮಾಡ್ತೀನಿ, ಒಂದಷ್ಟು ಕಮರ್ಷಿಯಲ್ ಕಟ್ತೀವಿ, ಒಂದಷ್ಟು ಲೇಔಟ್ ರಚನೆ ಮಾಡ್ತೀವಿ, ರೆಸಿಡೆನ್ಷಿಯಲ್ ಮಾಡ್ತೀವಿ, ಎಲ್ಲ ತೋರಿಸ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಅಕ್ವಿಸಿಷನ್ ಆಗಿರ್ತಕ್ಕಂಥ ಏರಿಯಾಗಳಲ್ಲಿ ವೈ ಡೋಂಟ್ ಯು ಕಮ್ ಅಪ್ ವಿತ್ ಇಟ್? ಬಿಡ್ದಿನೇ ಯಾಕೆ ಬೇಕು? ಇಷ್ಟೆಲ್ಲ ವಿರೋಧದ ನಡುವೆ ಬಿಡ್ದಿಯೇ ಯಾಕೆ ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. 7,000 ಎಕರೆ ಅಕ್ವಿಸಿಷನ್ ಆಗಿದೆಯಲ್ಲ ಬೆಂಗಳೂರು. DK ಸುರೇಶ್ ಅವರು ನೀವು ಕೂತಿದ್ದ ಜಾಗದಲ್ಲೇ ಕೊಟ್ಟಿದ್ದ ಉತ್ತರ ಏನಿತ್ತು ಇದಕ್ಕೆ ಅಂತಂದ್ರೆ, ಕನೆಕ್ಟಿವಿಟಿ ವಿಚಾರದಲ್ಲಿ ಹಾಗೆ ಹತ್ತಿರ ಇರತಕ್ಕಂತ ಜಾಗದ ವಿಚಾರದಲ್ಲಿ ನಾವು ನೋಡಿದ್ರೆ ಬಿಡದಿ ಅತ್ಯಂತ ಸಮೀಪ ಇರತಕ್ಕಂತ ಜಾಗ. ನಾವು ಬಿಡದಿಲ್ ಒಂದು ಟೌನ್ಶಿಪ್ ಮಾಡಿದ್ವಿ ಅಂತಂದ್ರೆ ಬೆಂಗಳೂರಿನಿಂದ ಮೈಸೂರುವರೆಗೂ ಒಂದು ಬಿಸ್ನೆಸ್ ಕಾರಿಡಾರ್ ಮಾಡ್ಲಿಕ್ಕೆ ನಮಗೊಂದು ಅವಕಾಶ ಸಿಗುತ್ತೆ. ನಾವು ಈ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದೀವಿ. ನಮ್ಗೆ ಪ್ರಶ್ನೆ ಕೇಳಿದ್ರು ಸರ್, ಮೀಡಿಯಾದವರಿಗೆ ಚಿತ್ರದುರ್ಗದಲ್ಲಿ ಒಂದು ನಾವು ಫೆಸಿಲಿಟಿ ಮಾಡ್ಕೊಡ್ತೀವಿ ಅಂತಂದ್ರೆ ನೀವು ಹೋಗ್ತೀರಾ? ಹೋಗೋದಿಲ್ಲ, ಯಾಕಂದ್ರೆ ಬೆಂಗಳೂರಿನ ಸುತ್ತಮುತ್ತ ಕೊಟ್ರೇನೆ ಜನ ಹೋಗೋದು. ಇದು DK ಸುರೇಶ್ ಅವ್ರ ಉತ್ತರ ಆಗಿತ್ತು. ಮೇಡಮ್, ಈಗ ಬೆಂಗಳೂರಿಗೆ ಅಕ್ಕಪಕ್ಕ ಜಿಲ್ಲೆಗಳಿಂದ, ಉತ್ತರ ಕರ್ನಾಟಕದಿಂದ, ಬಹಳ ದೂರದಿಂದ ಬಹಳ ಜನ ಇವತ್ತು ಹೊಲಸಿಗರು ಬಂದು ಕೆಲಸ ಹುಡ್ಕೊಂಡು ಬಂದಿದ್ದಾರೆ, ಲೇಬರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲಿ ಮಾತಾಡ್ಸಿದ್ರು ನಾವು ರಾಯಚೂರಿಂದ ಬಂದಿದೀವಿ, ಯಾದಗಿರಿಯಿಂದ ಬಂದಿದೀವಿ, ಕಲಬುರಗಿಯಿಂದ ಬಂದಿದೀವಿ, ಬಿಜಾಪುರದಿಂದ ಬಂದಿದೀವಿ ಅಂತಾರೆ. ಯಾತಕ್ಕೆ ಅವ್ರಿಗೆ ಯಾಕೆ ನೀವು ಅವ್ರ ಭಾಗದಲ್ಲಿ ಕೆಲಸ ಸಿಕ್ಕೋ ನಿಟ್ಟಿನಲ್ಲಿ ಒಂದಷ್ಟು ಇಂಡಸ್ಟ್ರೀಸ್ಗಳನ್ನ ಯಾಕೆ ಸ್ಥಾಪನೆ ಮಾಡಬಾರ್ದು? ಯಾಕೆ ಕೆಲವೊಂದಷ್ಟು ಸ್ಕಿಲ್ಡ್ ಎಂಪ್ಲಾಯ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಅವ್ರಿಗೆ ಒಂದಷ್ಟು ವಿಚಾರಗಳಲ್ಲಿ ಸಹಕಾರ ಕೊಡಬಾರ್ದು ಸರ್ಕಾರ? ನಾನು ಕೇಳುವಂಥದ್ದು, ಅವರು ಇಲ್ಲಿ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿ ಉದ್ಯೋಗ ಹುಡ್ಕೊಂಡು ಕೆಲಸ ಮಾಡದಿರ್ತಾರೆ. ಇವತ್ತು ಬೆಂಗಳೂರು ಮೇಲೆ ಇವತ್ತು ಒತ್ತಡ ಜಾಸ್ತಿ ಆಗ್ತಾ ಇರೋದು, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿರೋದು. ಯಾಕೆ ಅಲ್ಲೇ ಸ್ಥಳೀಯವಾಗಿ ಯಾಕೆ ಅವ್ರಿಗೆ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಬಾರ್ದು ರಾಜ್ಯ ಸರ್ಕಾರ? ಆಮೇಲೆ ಕನಕ್ಪುರಕ್ಕೆ ಬರ್ತಾರೆ, ಕನಕ್ಪುರಕ್ಕೆ ಬಂದು ಯಾರು ಕೂಡ ನೀವು ಭೂಮಿ ಕೊಡಬೇಡಿ, ಇಲ್ಲಿ ಭೂಮಿ ಬೆಲೆ ಚಿನ್ನದ ಬೆಲೆ ಆಗುತ್ತೆ ಅಂತಾರೆ. ಯಾಕೆ ಮಲ್ತಾ ಈ ಧೋರಣೆ? ಕನಕ್ಪುರದಲ್ಲಿ ಯಾಕೆ ಮಾಡಬಾರ್ದು? ಮತ್ತೆ ಬಿಡದಿ ಭಾಗದ ರೈತರ ಮೇಲೆನೆ ಏನು ವಿಶೇಷವಾದಂತ ಇಲ್ಲೇ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅನ್ನೋದೇನಿದೆ? ಇದು ನನ್ನ ಪ್ರಶ್ನೆ. ಸರಿ, ಬಿಡದಿ ವಿಚಾರಕ್ಕೆ ನನ್ನ ಕಡೆ ಪ್ರಶ್ನೆ ಅನ್ಕೊಳ್ಳಿ ನಿಖಿಲ್ ಅವರೇ. ಈಗ
ಅಂತಿಮವಾಗಿ ಏನು ಇನ್ ಕೇಸ್ ಹೈಪೋಥೆಟಿಕಲ್ ಪ್ರಶ್ನೆನೆ, ಇನ್ ಕೇಸ್ ಸರ್ಕಾರ ನಿಮ್ಮ ಪಕ್ಷದ ನಿಮ್ಮ ಹೋರಾಟಕ್ಕೆ ಮಣಿದು ಆ ಪ್ರಾಜೆಕ್ಟ್ ಅನ್ನ ಕೈ ಬಿಡ್ತು ಅಂತಾನೆ ಅನ್ಕೊಳ್ಳಿ, ಅಲ್ಲಿನ ರೈತರ ಪರಿಸ್ಥಿತಿ ಏನು? ಈಗಲೂ ಕೂಡ ರೆಡ್ ಝೋನ್, ಮುಂದೆ ಕೂಡ ರೆಡ್ ಝೋನ್ ಆಗೇ ಮುಂದುವರಿಯುತ್ತೆ. ಅಲ್ಲಿ ಭೂಮಿ ಕೊಡ್ಲಿಕ್ಕೆ ಸಿದ್ಧರಾಗಿರೋರು ಕೂಡ ನಿಮ್ ಪ್ರಕಾರ ಅಲ್ಪ ಪ್ರಮಾಣದವರೇ ಇರಬಹುದು, ಬಟ್ ಸ್ಟಿಲ್ ಭೂಮಿ ಕೊಡ್ಲಿಕ್ಕೆ ಒಪ್ಪಿರೋ ರೈತರು ಕೂಡ ಕೆಲವರಿದ್ದಾರೆ. ಅವ್ರಿಗೆ ನಿರಾಶೆ ಅಲ್ವಾ? ಅವ್ರಿಗೆ ಅನ್ಯಾಯ ಅಲ್ವಾ ಇದು? ಸೊ ಪರಿಹಾರ ಅಂತ ಏನಿದು? ಕೇವಲ ರಾಜಕೀಯ ಜಿದ್ದಾಗೆ ಮುಂದುವರಿಬೇಕಾ, ಅಥವಾ ನಿಜವಾಗ್ಲೂ ರೈತ ಪರವಾಗಿ ಒಂದು ಸೊಲ್ಯೂಷನ್ ಇದಕ್ಕೆ ಇದೆಯಾ ಅಂತ? ಮೇಡಮ್, ನಾನು ಪ್ರಾರಂಭದಲ್ಲೂ ಹೇಳಿದ್ದೀನಿ, KTCP ಆಕ್ಟ್ ಅಲ್ಲಿ ಅವಕಾಶ ಇದೆ, ಮಾಸ್ಟರ್ ಪ್ಲಾನ್ ನ ತಿದ್ದುಪಡಿ ಮಾಡಿ. ಈಗ ಅಲ್ಲಿರ್ತಕ್ಕಂಥ 5,000 ಕುಟುಂಬಗಳನ್ನ ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿ ಯಾರೋ ಒಂದಷ್ಟು ಜನನ್ನ 20 ಜನನೋ 25 ಜನನೋ ಕರ್ದಿ ಕೂರಿಸಿ ಮಾತನಾಡ್ತಕ್ಕಂಥದ್ದು ಬೇಡ. ಒಂದಿನ ಮೊನ್ನೆ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಕೊಟ್ಟರು, ವಿಧಾನಸೌಧಕ್ಕೆ ಬನ್ನಿ, 4 ಗೋಡೆ ಮಧ್ಯೆ AC ರೂಮಲ್ಲಿ ಕೂತ್ ಚರ್ಚೆ ಮಾಡೋಣ ಅಂತ. ಕುಮಾರಸ್ವಾಮಿ ಅವರು ಅದು ಪತ್ರದ ಮೂಲಕ ಮತ್ತೊಂದು ಪ್ರತಿಯುತ್ತರ ಕೊಟ್ಟರು. ಅವ್ರಿಗೆ ಅಲ್ಲೇ ಬನ್ನಿ, ಅಲ್ಲೇ ಕೂತ್ ಚರ್ಚೆ ಮಾಡೋಣ, ಹೇಗಿದ್ರು ನೀವು ಯಾರು ಬರ್ಲಿಕ್ಕಾಗಿಲ್ಲ, ಮತ್ ಒಳಗಡೆ ಕೂತ್ಕೊಂಡು ನಾವು ಚರ್ಚೆ ಮಾಡಿದ್ರೆ ಮತ್ ನಾವ್ ಏನ್ ಚರ್ಚೆ ಮಾಡ್ಕೊಂಡಿದೀವಿ ಜನಕ್ಕೆ ಗೊತ್ತಾಗಬೇಕಲ್ಲ. ಜನದ ಭಾವನೆ ಏನಿದೆ ಅದಕ್ಕೆ ನೀವು ಸ್ಪಂದಿಸಿ.